शिशा काय तर आहे डेंजरस शिशाचा आपण ಸರ್ಕಾರಿ ರಸ್ತೆ ಐತೆ ರಸ್ತೆ ಕಸ ಬಿಡಾಕತ್ತಿ ನಿಮ್ಮ ಮನಿ ಮುಂದೆ ಬರಲ್ಲ ಕಸ ನಿಮ್ಮ ಮನಿ ಮುಂದೆ ಬರ್ತೈತಿ ಕಸ ಅದ ಓಹೋ ಅಲ್ಲಿ ಕಸ ಬೆಟ್ಟ ಚಲೋ ಇಲ್ಲಿ ಬಿಡುವ ಮತದಾರ ಕತೆ ಏನೆಂಗಿಲ್ಲ ಏನು ಹೋಗೇ ಏನು ಹಿಂಗೆ ಏನು ಆಯ್ತಾ ನಾಳೆ ಮಕ್ಕಳಿಗೆ ಆಡಾಡ್ತಾರೋ ಬರ್ದಿ ಬಿಸ್ನೆಸ್ ಮಾಡಕ್ಕೆ ಹೋಗೋಣ ಅಥವಾ ಇನ್ನೂ ಸ್ವಲ್ಪ ಏನಾರ ಭೂಮಿ ಮೇಲೆ ಮುಳುಗಿದ್ದೆ ಆಗಿರಲಿಲ್ಲ ಏನು ಓದಿಲ್ಲ ಯಾಕೆ ನೋಡಿದೆ ನಮ್ಮ ಆತ ಏನು ಅಲ್ಲ ಏನ್ ಮಾಡ್ತೀವಿ ಇಲ್ಲಿ ಆ ಹೊರಗಡೆ ಹೋಗೋಣ ಹೋಗೋಣ ಇವೇನ್ ನೋಡ್ತಾರೋ ಹೊರಗಡೆ ಹೋಗೋಣ ಗಾಳಿಗೆ ಆಯ್ತು ಮನ್ಯಾಗ ಕಾಲೇಜ್ ಯಾಕೆ ಹೋಗ್ತಿದೆ ಮನೆಗೆ ಕೂಡ ಗಾಳಿ ಸರಿಯಾಗಿ ಬರಂಗಿಲ್ಲ ಹೊರ ಗಾಳಿ ಅಲ್ಲೇ ಕುಡಿಯೋದು ಅಲ್ಲೇ ಹೋಗಿ ಬೀಸಿಗೆ ನಮಸ್ಕಾರ ರೀ ಮಾಸ್ತರ. ಹಾ ನಮಸ್ಕಾರ ನಮಸ್ಕಾರಪ್ಪ. ನಿಮ್ಗೆ ಯಾರು ಹೇಳುದ್ರಲ್ಲಿ ಅಲ್ಲೂ ನಿಮ್ಗೆ ಯಾತ್ರ ಕಲ್ಸೋದು ನೀವು ಸಣ್ಣವ್ರನ್ನ ಕೆಲಸ ಆಗತ್ತ ಅಲ್ಲೂ ನಿಮ್ಮ ಮನೆ ಪಾಯ್ಕಿಂಗ್ ಎಲ್ಲ ಕಟ್ಟಿಸಿ ಹೊರ ಹೋಗ್ತೀರ ಅಂತ ಬುದ್ಧಿ ಐತೆ ನಾನು ಬಾಯಿ ಐತಿ ನಾವು ಮನೆಯಾಗ ಒಬ್ಬರು ಪಾಯ್ಕಿಂಗ್ ಕಟ್ತೀವಿ ಅಲ್ಲಿ ಹೋಗಿ ಮಾಡಕ್ಕಾಗಲ್ಲ ಯಾಕೆ ಹೇಳೋದು ನಿಮ್ಗೆ ಏನ್ ಮಾಡಿದ್ರಿ ಏನ್ ಮಾಡ್ತೀವಿ ಮಾಡಿ जगह चाय 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 ಮತ್ತೆ ಏನಂದ್ರೆ एक ना सुशा 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 ಈ ವಯಸ್ಸು ಸಮಾನ ನೋಡ್ಲಿ ಬಾಳ ದೋಷ ಇತ್ತು ಹೊರಗೆ ಹೋಗಿ ಕುಡಿದ್ರೆ ಸುಖವಾಗಿರ್ತಿದ್ದೆ. ಮಾಸ್ತರ ಏನು ಹೇಳೋಲ್ಲ ಅಂತೇಳಿ ಬಾಳ ಹೋಗಿ ಕುಡಿದ್ರೆ ಸುಖ ಇರ್ತೈತೆ. ಅವ್ರು ಹೇಳೋಕೆ ಮತ್ತೆ ಹೇಳೋಕೆ ಅನ್ಸುತ್ತೆ ಒಂದು ಬೇಕಿನ ಭಾಳ ರೋಡ್ ಬರ್ತಾವ ಹಾಕ್ತಿರು ಹಂಗಂತ ಹೇಳಿದ್ರೆ ಹೌದಂತೆ ಹೌದಾ ಮತ್ತೆ ಕಾಲೇಜ್ ಬಂದೆ ಅಂದ್ರೆ ಸನಸ್ಕ ಏನು ಕೊಡ್ಬೇಕಿದ್ರೆ ನಾನು ಈ ಟೈಮ್ ಮಾಡ್ತೀನಿ ನಾನು ಮತ್ತೆ ಏನು ಹೊರಗೆ ಕೂತು ಉಳ್ಳಾಗಿದ್ದು ಹೊರಗೆ ಕೂಡು ಕಾಣ್ತದೆ ಅಲ್ಲೇ ಪೈ ಬರ್ತೀನಿ ಬಾ ಅವ್ರ ಬೆಳೆ ಮೇಲೆ ಮಕ್ಕಳು ಹೇಳಿದ್ರು ಸರಿ ಐತಿ ಅವ್ರ ನಡ್ಲಿ ಚಾ ಕೊಡ್ಬಾರು ಈಗ ಚಾ ಕೊಡ್ಬಾ ಚಾ ಕೊಡ್ಬಾ ಹಂಗ ಬೈ ಬೈ ಹಂಗ ಅಂದ್ಬಿಟ್ರೆ ಕೈ ತಗೊಳ್ಳಲ್ಲ ಹೌದ್ರಿ ಕೈ ತಗೊಂಡ್ರು ಎಲ್ಲ ಒಟ್ಟ ಹೌದ್ರಿ ಸರಿ ಅದ್ರ ಕೈ ಕೈ ತಗೊಂಡ್ರೆ ಹೆಂಗಂದ್ರೆ ಮತ್ತೆ ನೀವು ಎಲ್ಲ ಮಕ್ಕಳು ನಾವೆಲ್ಲ ದುಡಿದು ಊರ ಬಗ್ಗೆ ಎಲ್ಲ ಹೋಗ ಆಗ್ತಿಲ್ಲ ನಮ್ಮ ಊರಿಗೆ ಏನಾರ ಹೋಗ್ರಿ ಗಾಂಬೇಡಿ ನಮಗೆ ನಮ್ಗೆ ಸರ್ ಅವ್ರಿಗೆ ಏನೇನು ಉಪಯೋಗ ಇಲ್ಲ ಸರ್ ಅವ್ರಿಗೆ 7 ಜನ ಮತ್ತು 7 ಜನ ಎಲ್ಲ ಒಂದೇ ಐತಿ ಸರ್ ಹೌದಾ ನೀವು ಹೇಳಕ್ ಕೇಳಂಗಿಲ್ರಿ ಅವ್ರಿಗೆ 7 ಮಂದಿ ಹೇಳ್ಬೇಕ್ರಿ ಯಾರನ್ನೇ ಕಳಿಸಿ ಒಳ್ಳೇದು ಅಂತ ಕಳಿಸಿ ಅವ್ರಿಗೆ ಯಾಕತ್ರಿ ಏನಾದ್ರು ಮಾಡ್ಬೇಕು ಊರಾಗ ಏನಾಗಿ ಮಾಡ್ಬೇಕು ಏನ್ ಮಾಡ್ಬೇಕು ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದಿರ ಇನ್ನು ನಮ್ಮ ಊರಿನ ಮುಂದಿರುವ ಬೇರೆ ಒಂದು ಆರೋಗ್ಯ ಬಗ್ಗೆ
ಶಿಕ್ಷಣ ಇರಬೇಕು, ಡಾಕ್ಟರ್ಗಳು ಬರ್ತಾ ಇದ್ರೆ ಎಲ್ಲರೂ ಬರ್ಬೇಕಾದ್ರೆ ನಾವು ವೀರಪ್ಪ ದೇವಿ, ವೀರಪ್ಪ ದೇವಿ. ನೋಡ್ರಪ್ಪ, ಉಡಾಣ ನಮ್ಗೆ ಎಲ್ಲ ಕಲ್ತವ್ರಿ. ನಿಮ್ಗೆ ಏನ್ ಹೇಳಿದ್ರು ನಿಮ್ಗೆ ಗೊತ್ತು ಬರಲಿಲ್ಲ. ಅದಕ್ಕೆ ನಿಮ್ ಹೇಳಕ ಕೇಳಿ ಅಂತ ಬಂದಿದ್ದಾರು. ಅವ್ರ ಏನ್ ಹೇಳ್ತಾರ ಸ್ವಲ್ಪ ಕೇಳ್ತಾರೆ. ಅವ್ರೇನ್ ಹೇಳ್ತಾರೋ ಸ್ವಲ್ಪ ಮಾಡ್ರಿ. ಸರ ಅದೇ ನಮ್ಮ ಮುರಾನವ್ರಿಗೆ ಅದೇನು ಸ್ವಲ್ಪ ಒಳ್ಳೇದ್ ಹೇಳಿ. ನಾವು ಮಾತಾಡೋರು ಕೇಳುದಿಲ್ಲ, ನೀವೇ ಹೇಳ್ರಿ. ನಮಸ್ಕಾರಪ್ಪ. ನಿಮ್ ಮಾಸ್ತರ ಹೇಳೇ ಹೇಳತ್ತಿದ್ರು ಉಡಾಣ ನದಿ ಎಷ್ಟು ಸ್ವಚ್ಛತೆ ಬಗ್ಗೆ ಬಹಳ ಎಷ್ಟು ಹೇಳಿದ್ರೆ ಕೇಳೋದ ಅಂತ ಗಮನಿಸ್ತಾ ಈಗ ನೀವು ಸ್ವಚ್ಛತೆ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕಪ್ಪ. ಯಾಕಂದ್ರೆ ರೋಗಗಳು ಬಹಳ ಹರಡ್ತಾವು. ಮೊದಲನೇದಾಗಿ ಬಯಲು ಶೌಚವನ್ನೇ ಬಹಳ ಕಡಿಮೆ ಮಾಡಬೇಕು. ಈ ಬಯಲು ಶೌಚ ಮಾಡೋದ್ರಿಂದ ಆ ಬಯಲು ನೀವೇನು ಮಾಡಿದ್ರಲ್ಲ ಅದ ನೀರ್ ಒಳಗೆ ಕೂಡಿಕಸ ಆ ನೀರ ನೀವ ಕುಡಿತಾರೆ. ಇದರಿಂದ ನಿಮಗ ರೋಗಗಳು ಹೆಚ್ಚಿಗೆ ಹರಡ್ತಾವು. ಇನ್ನ ನೀವು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ನೀವು ವೈಯಕ್ತಿಕವಾಗಿ ಹೆಂಗ್ ಸ್ವಚ್ಛವಾಗಿರ್ಬೇಕು. ನೀವು ಬೈಲಿಗೆ ಹೋಗ್ತಾರ ಸ್ವಚ್ಛಗೆ ಕೈ ತಕ್ಕೋಬೇಕು. ಸೋಪ್ ಹಚ್ಕೊಂಡ್ ಕೆಲಸ ಸ್ವಚ್ಛಗೆ ಕೈ ತಕ್ಕೋಬೇಕು. ಆದಷ್ಟ ಬೈಲ ಶೌಚವನ್ನ ಕಡಿಮೆ ಮಾಡಬೇಕು. ನಿಮ್ಮ ಮನಿ ಒಳಗ ಶೌಚಾಲಯಗಳನ್ನ ಕಟ್ಟಿಸುದು ಅಷ್ಟ ಅಲ್ಲ, ಅವ್ರು ಉಪಯೋಗ ಮಾಡ್ಕೋಬೇಕು. ಅವ್ನು ಅದಷ್ಟ ಅಲ್ಲ, ನೀರಿನ ಉಪಯೋಗ ನೀರಿನ ಆದಷ್ಟು ಕಡಿಮೆ ಬಳಸಬೇಕು. ನೀರನ್ನ ನಿಯಮಿತವಾಗಿ ಉಪಯೋಗ ಮಾಡ್ಕೋಬೇಕು. ವೈಯಕ್ತಿಕ ಶೌಚಾಲಯ ಅಂದ್ರೆ ನಾವು ವೈಯಕ್ತಿಕವಾಗಿ ಸ್ವಚ್ಛ ಇರಬೇಕು. ದಿವಸ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಬೇಕು. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಹಾಲು ಹಚ್ಕೋಬೇಕು. ನೀವು ನೋಡತ್ತೀರಿ ಹಾಲು ಬೇಕಲ್ಲ, ಮತ್ತೆ ದಿವಸ ಬೆಳಿಗ್ಗೆ ಹಾಲು ಹಚ್ಕೋಬೇಕು. ಆನಂತರ ನಿಮ್ ಉಗುರುಗಳನ್ನ ಎಲ್ಲರೂ ಬಾಲ್ ಬುದ್ಧಿ ಬಿಟ್ಟಿರ್ಬಾರ್ದು. ಎಲ್ಲ ಉಗುರುಗಳನ್ನ ತೆಗೆದಿರ್ಬೇಕು. ಈ ಉಗುರೊಳಗೆ ಇರೋದ್ರಿಂದ ಉಗುರೊಳಗೆ ಬರುತ್ತೆ. ನೀವು ಅದಕ್ಕೆ ಮಾಡೋದ್ರಿಂದ ಈ ಉಗುರೊಳಗೆ ನೀವು ಡೈರಿ ತಗೋಬೋದಿಲ್ಲ. ಇದರಿಂದ ರೋಗಗಳು ಹರಡ್ತಾವ. ಡೈರಿಯಾ ಮಾತಿ ಈ ರೀತಿಯಾದ ರೋಗಗಳು ಹರಡ್ತಾವ. ತಲೆ ವಾರಕ್ಕೆ 2 ಸಲ ತಲೆ ತೊಳ್ಕೋಬೇಕು. ತಲೆ ಒಳಗ ನಿಮ್ಗೇನ್ ಮೂಡ ಅದೆಲ್ಲ ಕುಡಿರ್ತದ, ಅದರಿಂದ ತಲೆ ರೋಗಗಳಾಗ್ತಾವ. ಹೀಗಾಗಿ ತಲೆ ವಾರಕ್ಕೆ ಹಲ್ಲಿನ ಬಿಚ್ಚುತ್ತೆ. ಅಲ್ಲ ನೀವು ದಿವಸ ಹಲ್ಲು ಬೆಳಕ್ ಆಗ್ತಾವ. ಹಂಗಾಗಿ ಹಲ್ಲು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದಷ್ಟೇ ಅಂತ ಮ್ಯಾಗ ನೀವು ಹಲ್ಲಿನ ತೊಳ್ಕೋತಾ ಇರಬೇಕು. स्टेटमेंट काढावं लागतं. ಬಂದ್ ಮಾಡಿ ಕಾಯಿ ಹಾಕಿ ನೀರು ಬಿಡಬೇಕು. ಮತ್ತೆ ನೀರ ತಣ್ಣೀರೆಲ್ಲ ಮುಟ್ಟಿಬೇಕು. ವಾಶ್ ಅಂದ್ರೆ ಯಾವ ಕೈ ತೊಳ್ಕೊಳ್ಳಿ, ಬೈಕ್ ಹೋಗೋದ್ರಿಂದ ಕೈ ತೊಳ್ಬೇಕಾ, ಊಟ ಮಾಡೋದ್ರಿಂದ ಮುಂಚೆ ಕೈ ತೊಳ್ಬೇಕು, ಊಟ ಆದ್ಮೇಲೆ ಕೈ ತೊಳ್ಬೇಕಾ. ಆಮೇಲೆ ಊಟ ಮಾಡಿದ ಪ್ಲೇಟ್ಗಳನ್ನ ಸರಿಯಾಗಿ ತೊಳೆದ ಮುಚ್ಚಬೇಕು. ಆಮೇಲೆ ಈಗ ಏನೋ ಆಡಾಗ ಯಾರು ಬಿದ್ದಿರ್ತಾರೆ, ಬಿದ್ದುಕೊಂಡು ಹಂಗೆ ಕಾಯಿಕೊಂಡು ಬಂದಿರ್ತಾರೆ, ಅವ್ರಿಗೆ ಬಂದ್ರೆ ಸರಿಯಾಗಿ ಕೈ ತೊಳ್ಬೇಕು. ಆಮೇಲೆ ಯಾರಿಗ ಊಟ ಮಾಡಿದಾಗ ಆಟ ಆಡುವಾಗ ಮತ್ತೆ ಸೀಮಿತ ಹೋದ್ರೆ ಸಿನಿಮಾಗ ವಸನ ತಿನ್ಬೇಕು. ಯಾಕಂದ್ರೆ ನಿಮ್ಮಿಂದ ಏನೋ ಕಾರ್ಯಗಳು ಇಲ್ಲದೆ ಅದರಿಂದ ಸುಮ್ಮನೆ ಮೂಗು ಬಿಟ್ಕೊಂಡು ಸಿಗಬೇಕು. ಆಮೇಲೆ ಏನಿಂದ ಕ್ರಿಮಿಗಳು ಕುಂಬಳ ಬೆಳೆ ಹೋದ್ರಿಂದ ಭೂಮಿ ಬೆಳೆ ಜಾಸ್ತಿ ದಿನ ಕ್ರಿಮಿಗಳಿಗೆ ಉಗುರು ಹಾಕಿಸ್ಬೇಕು. ಆಮೇಲೆ ಉಗುರ ಕಮ್ಮಿಯ ಕೈ ತಗೋಬೇಕು. ಯಾವ್ದನ್ನ ಕೈ ತಗೋಬೇಕಂತ ನಾ ಹೇಳ್ತೀನಿ ನೋಡಿ. ಮತ್ತ ಕೈ ಅಂದ್ರೆ
ಇದ್ರೊಳಗೆ ತಕೊಂಡಾದ್ಮೇಲೆ ಹಿಂದೆ ತಕೋಬೇಕ್ರಿ. ಇದ್ರೊಳಗೆ ತಕೊಂಡಾದ್ಮೇಲೆ ಬೇಕಂದ್ರ ಈಗ ಕಬ್ಬರಿ ಇದ್ದಾರೆ ಅದನ್ನ ಕರ್ಕೊಂಡು ಹೋಗ್ಬೇಕು. ಉಪ್ಪು ತಗೊಂಡು ಕರ್ಕೋಬೇಕ್ರಿ. ಧನ್ಯವಾದಗಳು.